ಗೈಸ್ ಪ್ಲೀಸ್ ಇನಫ್ ಓಕೆ. ಶ್ರೀರಾಮಣ್ಣ, ನಿಮ್ ಮಾತಿಗೆ ಬೆಲೆ ಕೊಟ್ಟು ಹೆಡ್ ಟೈಲ್ಸಿಗೆ ಒಪ್ಪಿದೀನಿ ತಾನೆ? ಹೌದೌದು. ಅವಳು ಚಿಕ್ಕವಳು ಮಾರೆ, ನೀ ಮಾತಾಡ್ಬೋದಲ್ಲ, ಮಾತಾಡು. ಹೂನಪ್ಪ, ನಾನೇ ಸೋಲ್ತೀನಿ. ಸೋಲು ಅನ್ನೋದು ಇವಳು ಜಾಯಮಾನದಲ್ಲೇ ಇಲ್ಲ. ಅದು ಅಲ್ಲದೆ ನಮ್ಮವ್ರಿಗೋಸ್ಕರ ನಮ್ಮವ್ರ ಮುಂದೆ ಸೋಲೋದ್ರಲ್ಲಿ ನನಗೇನು ಬೇಜಾರಿಲ್ಲ. ಹೇಗಿದ್ಯಾ? ನಾನು ನೆನಪಿದ್ದೀನಾ? ಓ ಮಗ, ನಿಮ್ ಕಡೆ ಮಾತಾಡು ಅಂದ್ರೆ ಹಿಂಗೆ ಮಾತಾಡೋದು. ಲೋ, ಈ ರೀತಿ ಮೆಲೋ ಡ್ರಾಮ್ಯಾಟಿಕ್ ಆಗಿ ಮಾತಾಡಿ ಇವಳಿಗೆ ಹರ್ಟ್ ಮಾಡ್ಬೇಡ ಕಣ. ಪಾಪ ಅವಳು ಈಗಷ್ಟೇ ಬಂದಿದ್ದಾಳೆ. ನೀನ್ ಫಸ್ಟ್ ಅವಳ ಜೊತೆ ಕರೆಕ್ಟಾಗಿ ಮಾತಾಡಪ್ಪ. ಥ್ಯಾಂಕ್ ಯು ಶ್ರೀರಾಮಣ್ಣ, ನೀನು ಒಬ್ಬನಾದ್ರೂ ನನ್ನನ್ನು ಸಪೋರ್ಟ್ ಮಾಡ್ತೀಯಲ್ಲ. ವಾಹ್, ಸೂಪರ್ ಸೀನ್. ಫೋಟೋ ಗಿಟೋ ಏನಾರು ತೆಗಿಲ್ಲ? ಹೇಗಪ್ಪ, ನಿನ್ ತಂಗಿ ನಿನ್ಕಿಂತ ಮುಂಚೆ ನನಗ್ ರಾಖಿ ಕಟ್ತಿದ್ದಾಳೆ ಅಂತ ಯಾಕೋ ಹೊಟ್ಟೆ ಹೊರ್ಕೊಂಡು ಮಾತಾಡ್ದಂಗಿದೆ. ಇವನಂತೂ ನನ್ನನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಮಾತಾಡಿದ್ರೆ ಜಗಳನೆ. ಈ ಭಯಕ್ಕೆ ಇವನ ಹತ್ರ ಮಾತಾಡೋದಕ್ಕೆ ಹೆದರಿಕೆ ಆಗತ್ತೆ. ಆದ್ರೆ ಏನ್ ಮಾಡ್ಲಿ, ಒಡ ಹುಟ್ಟೋನು. ಅಪ್ಪ ಅಮ್ಮ ಇಲ್ದಿರೋ ನಂಗೆ ಇವನೇ ತಾನೇ ಎಲ್ಲ. ಎಷ್ಟೇ ದೂರ ಇದ್ರು ಅಣ್ಣನ್ ಬಿಟ್ಟಿರೋದು ನನ್ಗೂನು ಕಷ್ಟನೇ ಅಲ್ವಾ? ಆಶೀರ್ವಾದ ಮಾಡೋಣ. ಸಾರಿ ಪಾಪ್ಚಿ. ದಿಸ್ ಇಸ್ ಸೋ ಸ್ವೀಟ್. ಹಾಗೆ ಇರಿ ಒಂದು ನಿಮಿಷ. ಸಾರಿ ಎಲ್ಲ ಸಾಕಾಗಲ್ಲ. ರಾಖಿ ಕಟ್ಟಿದ್ಮೇಲೆ ಏನಾದ್ರೂ ಕೊಡ್ಲೇಬೇಕು. ಕೊಡಿಸ್ತೀನಿ, ನಿನ್ಗೆ ಏನು ಬೇಕೋ ಅದನ್ನು ಕೊಡಿಸ್ತೀನಿ. ನನ್ನ ಕಡೆಯಿಂದನೂ ರಿಟರ್ನ್ ಗಿಫ್ಟ್ ಕೊಟ್ಬಿಡ್ತೀನಪ್ಪ. ಅದೇ ಈಗಲೇ ಅಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ. ಆದರೆ ನಾನು ಮೊದಲು ಕೊಡಿಸ್ತೀನಿ. ಏನು ಬೇಡ, ನಿಮ್ಮಂತ ಅಣ್ಣಂದ್ರು ಸಿಕ್ಕಿರೋದೆ ನನ್ನ ಪಾಲಿನ ದೊಡ್ಡ ಗಿಫ್ಟ್. ಅದಕ್ಕೆ ಶೃಂಗೇರಿ ಶಾರದಮ್ಮಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತಾತ ಏನಾದ್ರು ನಿನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಎಸ್ಪೆಷಲಿ ಚಿಕ್ಕಿ ಅಂತೂ ಸೂಪರ್ ಎಕ್ಸೈಟೆಡ್ ಆಗ್ಬಿಡ್ತಾರೆ. ಆಗ್ಲೇ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೆ. ಅರೆ ನೀನೇ ಆ ಸರ್ಪ್ರೈಸ್ ಅಂತ ಅವ್ರಿಗೆ ಹೇಳಿಲ್ಲ. ಬಾಬಾ ಬೇಗ ಬೇಗ. ಸಿಹಿ, ನಾನು ಬೇಕಂತ ಮಾಡಲಿಲ್ಲ ಕಣೆ. ನೋಡಿ ಎಷ್ಟು ಸೇಫಾಗಿ ಎತ್ತಿಟ್ಟಿದ್ದೀನಿ. ಯಾಕೆ ಸೀತಮ್ಮ ಹೀಗೆ ಮಾಡ್ದೆ? ಚೆನ್ನಾಗೇ ಇತ್ತಲ್ವಾ? ನನ್ನ ಫ್ರೆಂಡ್ ಹೇಳಿದ್ದಾರೆ ನನ್ ಕಿತ್ತಿದ್ರೆ ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತ. ನಾನು ಅವ್ರಿಗೆ ಕೊಡ್ತೀನಿ ಅಷ್ಟೇ. ಸಿಹಿ, ಅತಿ ಆಯ್ತು ನಿಂದು. ನನ್ ಗತಿಯೆಲ್ಲ ಓದಿಲ್ಲ ಸೀತಮ್ಮ. ನನ್ನ ಫ್ರೆಂಡಿಗೆ ಕೊಡ್ಬೇಕು ಅಷ್ಟೇ. ನೀನ್ ಹೇಳ್ದಂಗೆಲ್ಲ ಕೇಳಕ್ ಆಗದೇ ಇಲ್ಲ ಸಿಹಿ. ಹೋಗಿ ಆಟ ಆಡ್ಕೊ. ಸೀತಮ್ಮ, ನನ್ಗೆ ಯಾಕೆ ಬೈದ್ಯಾ? ಕಿತ್ತಿರೋದು ನೀನು. ಪ್ಲೀಸ್ ಸೀತಮ್ಮ. ಊಟ ಇಟ್ಸ್ ಓಕೆ. ನಾನು ನಾಳೆ ಹೇಗಿದ್ರು ಆಫೀಸ್ಗೆ ಹೋಗ್ತೀನಲ್ಲ, ನಾನೇ ಕೊಡ್ತೀನಿ. ಕೊಡು. ಇಲ್ಲ, ನಾನೇ ಕೊಡ್ಬೇಕು. ಓಕೆ, ನೀನೇ ಆಫೀಸಿಗೆ ಬಾ. ಹೇಗಿದ್ರು ಅವಾಗ ಅಮ್ಮನ ಜೊತೆ ಬರ್ತಿದ್ಯಲ್ಲ, ನಾಳೆ ಹಾಗೆ ಬಂದ್ರಾಯ್ತು ಅಷ್ಟೇ. ನಾಳೆ ನಾನು ನಿನ್ ಜೊತೆ ಆಫೀಸಿಗೆ ಬರ್ತೀನಿ. ಸಿಹಿ, ನಂಗೆ ಆಫೀಸಲ್ಲಿ ತುಂಬಾ ಕೆಲಸ ಇರತ್ತೆ. ಅಯ್ಯೋ ಬರ್ಲಿ ಬಿಡೆ. ಪ್ರಿಯಾ, ಇದು ನಿಂಗಲ್ಲ ಅರ್ಥ ಆಗಲ್ಲ ಕಣೆ. ನಿನ್ ಪರ್ಮಿಷನ್ ಕೇಳೋದು ಏನಿದೆ ಇದರಲ್ಲಿ? ಪುಟ, ಯು ಡೋಂಟ್ ವರಿ, ನಾಳೆ ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಯು ಆರ್ ದ ಬೆಸ್ಟ್. ನಾಳೆ ನನ್ನ ಫ್ರೆಂಡ್ ನಾನು ಮೀಟ್ ಮಾಡ್ತೀನಿ.
ಸೀತಾ ಏನಾಯ್ತೆ? ನಾನೇನಾದ್ರು ತಪ್ಪು ಮಾಡಿದ್ನಾ? ಏನಿಲ್ಲ ಬಿಡು. ಅದೇನೋ ವಿಷಯ ಇದೆ, ಅದೇನಂತ ಹೇಳು. ಸಿಹಿ ಆಫೀಸ್ಗೆ ಬರ್ದೇ ಇದ್ರೆ ಚೆನ್ನಾಗಿರ್ತಿತ್ತು ಕಣೆ. ನೀನ್ ಬಾ ಅಂತ ಹೇಳ್ದೆ. ನಾನು ಏನು ಹೇಳಕ್ ಆಗದೇ ಇಲ್ಲ ಈಗ. ಇಷ್ಟು ದೊಡ್ಡ ಸಮಸ್ಯೆ ಇಟ್ಕೊಂಡು ನಾನೇ ಬಂದಿದ್ದೀನಿ. ಇನ್ನು ಅವಳು ಆಫೀಸಿಗೆ ಬರೋದು ಏನೋ ದೊಡ್ಡ ನ್ಯಾಷನಲ್ ಇಶ್ಯೂ ಅನ್ನೋ ಥರ ಮಾತಾಡ್ತಿದ್ಯಲ್ಲ ನೀನು. ಪಾಪ ಬರ್ಲಿ ಬಿಡು, ಏನಾಗುತ್ತೆ? ಆಫೀಸಲ್ಲಿ ಇರೋ ಆಕ್ವರ್ಡ್ನೆಸ್ ಸಾಲ್ದ? ಸಿಹಿ ಬಂದು ಇನ್ನ ಏನಾದ್ರೂ ಹೇಳಿಸ್ಕೋಬೇಕಾ? ಹೇಳೋರು ಹೇಳ್ಕೋತಾರ ಬಿಡೆ. ನನಗೆ ಅಶೋಕ್ ಸರ್ ಶೋಲ್ಡರ್ ಮೇಲೆ ಕೈ ಇತ್ತಲ್ಲ, ಆ ಗಾಜಿನ ಹುಡುಗಿ ಬಗ್ಗೆನೇ ಚಿಂತೆ ಆಗೋಗಿದೆ ಕಣೆ. ಅದಕ್ಕೇನಾದ್ರೂ ಸಾಲ್ವ್ ಮಾಡಿ ನನ್ಗೆ ಸಮಾಧಾನ ಮಾಡ್ತೀಯ ಅಂದ್ರೆ ನೀನ್ ಯಾವ್ದೋ ಪ್ರಾಬ್ಲಮ್ ಇಲ್ದಿರೋ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಲ್ಲ. ಅಜ್ಜಿಗೆ ಅರ್ವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮದ್ವೆ ಚಿಂತೆ ಅಂತೆ. ಎಕ್ಸಾಕ್ಟ್ಲಿ, ನಾನು ಮದ್ವೆ ಆಗಕ್ಕೆ ರೆಡಿ ಇದ್ದೆ. ಬಟ್ ನಂಗೀಗ ಆ ಶರೀರ ಕೈದೆ ಕಣೆ, ಸಮಸ್ಯೆ ಆಗೋಗಿದೆ. ನಿನ್ನ ಹಣೆ ಬರೋದಲ್ಲಿ ಅವ್ರ ಹೆಸರಿದ್ರೆ ಖಂಡಿತ ಅವ್ರು ನನಗೆ ಸಿಗ್ತಾರೆ ಬಿಡು. ಎಲ್ರಿಗೂ ಒಂದು ಪಾಸ್ಟ್ ಅಂತ ಇದ್ದೇ ಇರುತ್ತೆ, ಅದನ್ನ ಕೆದ್ಕಕ್ಕೆ ಹೋಗ್ಬಾರ್ದು. ಅದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ನನ್ನ ತಲೆಲಿರೋ ಕೂಡ ನನ್ನ ತಲೆಲೆಲ್ಲ ತಿನ್ಬಿಡುತ್ತೆ. ಚಿಕ್ಕಿ, ಎಲ್ಲಿದ್ದೀರಾ? ಯಾರು ಬಂದಿದ್ದಾರೆ ಅಂತ ನೋಡಿ. ಮಂಜು, ಅಲ್ಯಾಕೆ ನಿಂತಿದ್ಯಾ? ಒಳಗ್ ಬಾ. ಚಿಕ್ಕಿ, ಆಗ್ಲೇ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದೆ ಅಲ್ವಾ? ಅದ್ ಬೇರೆ ಏನೂ ಅಲ್ಲ, ನಮ್ಮ ಮಂಜು ವಾಪಸ್ ಬಂದಿದ್ದಾಳೆ. ತಾತ, ಸರ್ಪ್ರೈಸ್ ಸರ್ಪ್ರೈಸ್. ಓಡಿ ಹೋದ ಹುಡುಗಿ ಮತ್ತೆ ಮರಳಿದಳು ಮನೆಗೆ. ಸಾಕು ಚಿಕ್ಕಿ, ಬೇಡ 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 ಬೇಡ, ಸಾಕು. ನಂಗೆ ಸಾಕು. ಅಂಜಲಿ, ನಮ್ಮನೆ ಅಡ್ಗೆ ಹೇಗನ್ನಿಸ್ತು? ಚೆನ್ನಾಗಿದ್ಯಾ? ಚಿಕ್ಕಿ. ಸಾಧನಾ, ಆಮೇಲೆ ಹಂಗೆ ಅವನು ಮೊನ್ನೆ ಒಬ್ಬ ಅನಾಥ ಬಂದಿದ್ನಲ್ಲ, ಅವನ ಜೊತೆ ಅವನ ತಂಗಿನೂ ಬಂದಿದ್ಲಲ್ಲ, ಅದೇ ಭಿಕ್ಷುಕರು ಕೆಲಸ ಇಲ್ಲ ಕೆಲಸ ಕೊಡಿ ಅಂತ. ಮಿಕ್ಕಿದ್ರೆ ಇದನ್ನ ಅವ್ರಿಗೆ ಕೊಟ್ಬಿಡು, ಊಟ ವೇಸ್ಟ್ ಆಗೋದು ಬೇಡ. ನೀ ಏನ್ ಅಣ್ಣನ ಮುಖ ನೋಡ್ತಾ ಹಾಗೆ ಕೂತ್ಬಿಟ್ಟೆ? ಊಟ ಮಾಡು. ಅವನ ಮುಖ ನೋಡ್ತಾ ಇದ್ರೆ ಹೊಟ್ಟೆ ಪಾಪಚ್ಚಿ, ಏನಿದಲ್ಲ? ಅಣ್ಣ, ನಾನಂತೂ ಈ ಮನೇಲಿ ಇರೋದಕ್ಕಾಗಲ್ಲ ಅಣ್ಣ. ಬಾ, ಇಲ್ಲಿಂದ ಹೋಗೋಣ. ಬರಕ್ಕಾಗಲ್ಲ ಪಾಪಚ್ಚಿ. ಇಷ್ಟೆಲ್ಲ ಹೇಳಿಸ್ಕೊಂಡ್ರು ಇಲ್ಲೇ ಇರ್ತೀಯಾ? ರಾಮ್ಗೋಸ್ಕರ ಇರ್ತೀನಿ. ಅಣ್ಣ, ನೀನ್ ಈ ಮನೆಯಿಂದ ಆಚೆ ಬಂದ್ರೆ ಮಾತ್ರ ನಾನು ನಿನಗೆ ತಂಗಿಯಾಗಿರ್ತೀನಿ. ಇಲ್ಲ ಅಂದ್ರೆ ನಿನ್ಗೊಬ್ಳು ತಂಗಿ ಇದ್ದಾಳೆ ಅನ್ನೋದನ್ನೇ ಮರ್ತ್ಬಿಡು. ಪಾಪಚ್ಚಿ, ರಾಮ್ ಮತ್ತೆ ಸೂರಿ ನನಗೆ ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಹಾಗಾದ್ರೆ ಬರಲ್ವಾ? ಸರಿ, ನಂಗೆ ಸ್ಕಾಲರ್ಶಿಪ್ ಸಿಕ್ಕಿದೆ, ನಾನು ಅದರಲ್ಲೇ ಓದ್ಕೋತೀನಿ. ಪಾಪಚ್ಚಿ, ಬಾ ಅಂಜಲಿ, ಬಾ ಅಶೋಕ್,
ಬನ್ನಿ ಒಳಗೆ. ಅಂಜಲಿ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಿ. ಇಲ್ಲೇ ಒಳ್ಳೆ ಕಾಲೇಜಲ್ಲಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಓದಿಸ್ತೀವಿ ಅಂತಂದ್ರೆ ಫ್ರೀ ಎಜುಕೇಶನ್ ಜಾಸ್ತಿ ಆಯ್ತಲ್ಲ ನಿನ್ಗೆ? ಚಿಕ್ಕಿ ಅದು ಇವಳಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತ ಗೊತ್ತಾದ ಕೂಡಲೇ ನಾನೇ ಕಳ್ಸಿದ್ದಲ್ವಾ ಓದಕ್ಕೆ. ಫ್ರೀ ಎಜುಕೇಶನ್ಗಿಂತ ಇವಳ ಬುದ್ಧಿವಂತಿಕೆಗೆ ತೂಕ ಜಾಸ್ತಿ. ನಂಗೆ ಅರ್ಥ ಆಗುತ್ತೆ. ಎನಿವೇಸ್, ನೀನು ಯಾವತ್ತು ಬಂದ್ರೂ ಈ ಮನೆಯಲ್ಲಿ ನಿನಗೆ ಜಾಗ ಇರುತ್ತೆ. ಮಾವಯ್ಯ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ತಾತ ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಚಾರ ಒಳ್ಳೆ ಗುಂಡ್ ಕಲ್ಲಿದ್ದಾಗಿದ್ದೀನಮ್ಮ. ನೀನೇನಮ್ಮ ಐ ಥಿಂಕ್ 2 ವರ್ಷ ಆಯ್ತು ಅಂತ ಕಾಣಿಸ್ತದೆ ಈ ಕಡೆ ಬಂದು. ನೀನು ಚೆನ್ನಾಗಿದ್ಯಾ? ಆಮೇಲೆ ಓದೆಲ್ಲ ಮುಗೀತಾ? ಹ್ಞೂ ತಾತ, ಕೆಲ್ಸನೂ ಸಿಕ್ಕಿದೆ. ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ಕಂಗ್ರ್ಯಾಚುಲೇಷನ್ಸ್ ಅಂಜಲಿ ಪುಟಾಣಿ. ನೀನು ಭಾಳ ಬುದ್ಧಿವಂತೇನು, ಸೂಪರ್. ಲೇ ತಮ್ಮ, ಈ ಚೋಟಿ ಚಾಂಪು ಮೊದಲಿಂದ ಹಾಗೆ ಅಲ್ವೇನೋ? ಓದೋದ್ರಲ್ಲಿ ಸಿಕ್ಕಾಪಟ್ಟೆ ಚುರುಕಿಳು. ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾನು ಇಷ್ಟಪಟ್ಟಿರೋ ಕೆಲಸ ನಂಗೆ ಸಿಕ್ಕಿದೆ. ನಿಮ್ಮೆಲ್ಲರೂ ಸಪೋರ್ಟ್ನ ನಾನು ಯಾವತ್ತೂ ಮರೆಯಲ್ಲ. ಸಪೋರ್ಟ್ಗೇನು, ಯಾವತ್ತಿದ್ರೂ ನಮ್ಮ ಸಪೋರ್ಟ್ ನಿಮ್ಗಳಿಗೇನೆ. ಅಲ್ಲ, ನಿಮ್ಮಿಬ್ಬರಿಗಲ್ದೆ ಪ್ರೀತಿ ವಿಶ್ವಾಸನ ಬೇರೆ ಯಾರಿಗೆ ತೋರ್ಸೋದು ಹೇಳು? ಏ ಚೋಟಿ ಚಾಂಪ್, ಹೇಗಿದ್ರು ಈಗ ನೀನು ಡಾಕ್ಟರ್ ಅಲ್ವಾ? ಆಟದಲ್ಲಿ ನನಗೇನಾದ್ರು ಇಂಜುರಿ ಆದರೆ ನಿನ್ನ ಹತ್ರನೇ ಬರ್ತೀನಿ, ನೀನೇ ಟ್ರೀಟ್ ಮಾಡ್ಬೇಕಮ್ಮ. ಅಣ್ಣ, ಅವಳು ಆಯುರ್ವೇದಿಕ್ ಡಾಕ್ಟ್ರು. ಹಾಂ. ಏ ಪುಟಾಣಿ, ಒಂದು ಕೆಲಸ ಮಾಡು, ಇನ್ಮೇಲೆ ನೀನು ಈ ಮನೇಲೇ ಇದ್ಬಿಡು. ಚಿಕ್ಕಪ್ಪ, ನಂಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ನಲ್ಲ, ಅಲ್ಲೇ ಪಕ್ಕದಲ್ಲಿ ಉಳ್ಕೊಳ್ಳೋದಕ್ಕೆ PG ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಏನು PGನ? PG ನಾವಿರೋವಾಗ ಅದೇಂಗಮ್ಮ PG? ತಾತ ಅದು ಇದು ಏನೂ ಇಲ್ಲ. ಇಲ್ಲಿಗೆ ಬಂದಿದ್ಯಾ ಅಂದ್ಮೇಲೆ ನೀನ್ ನಮ್ ಜೊತೆನೆ ಇರ್ಬೇಕು ಅಷ್ಟೇ. ನಿನ್ಗೆ ಇಲ್ಲಿರೋದಕ್ಕೆ ಕಷ್ಟ ಆದ್ರೆ ನೀನ್ ಅಶೋಕನ್ ಮನೇಲಿ ಇರ್ಬೇಕು. ಆದ್ರೆ ಅವನಿಗಿರೋ ಮನೆ ಅಲ್ಲ, ಬೇರೆ ಮನೆ. ಏಯ್, ನೀ ಮಾತಾಡ ಕಣ. ತಾತ, ಈ ದೊಡ್ಡ ಮನುಷ್ಯ ನಾನು ಕೊಟ್ಟಿರೋ ಮನೆನ ಬೇಡ ಅಂತ ಹೇಳಿದಾನೆ. ಅದು ನಿಂಗೆ ಕೊಟ್ಟಿರೋದಲ್ಲ, ದೇಸಾಯಿ ಗ್ರೂಪ್ ಆಫ್ ಕಂಪ್ನೀಸ್ನ CEOಗೆ ಕೊಟ್ಟಿರೋ ಮನೆ. ನೀನು ಮತ್ತೆ ಅಂಜಲಿ ಅದೇ ಮನೇಲಿ ಇರ್ಬೇಕು ಅಂತ ಹೇಳ್ಬಿಡಿ ತಾತ. ಯಾಕೋ, ಏನಾಯ್ತು ನಿನಗೆ? ಇನ್ಮೇಲೆ ನಿನ್ನ ಮನೆಯಲ್ಲಿ ಒಂದು ಹೆಣ್ಣು ಮಗು ಇರುತ್ತೆ, ಜವಾಬ್ದಾರಿ ಜಾಸ್ತಿ ನಿನಗೆ. ನಾವು ಕಂಪ್ನಿಯಿಂದ ಕೊಡ್ತಾ ಇದ್ದೀವಲ್ಲ ಮನೆಯಲ್ಲಿ, ಅಲ್ಲಿರ್ಬೇಕಷ್ಟೇ ನೀನು. ದಿಸ್ ಈಸ್ ಮೈ ಆರ್ಡರ್. ಅಂಜಲಿ, ನನಗಂತೂ ತುಂಬ ಖುಷಿಯಾಗಿದೆ. ಭಾರ್ಗವಿ, ಇವತ್ತು ಹಬ್ಬದ ಅಡುಗೆ ಮಾಡ್ಬಿಡ. ಇನ್ನೂ ಓದೋದಿದೆಯಾ? ಆಹಾ, ಏ ತಮ್ಮ, ಹೊಸ ಪ್ಲೇಯರ್ ಎಂಟ್ರಿಗೆ ಇವತ್ತು ಸಖತ್ತಾಗಿ ಬ್ಯಾಟಿಂಗ್ ಆಡ್ಬಿಡೋಣ. ಭಾರ್ಗೋ, ಜಬರ್ದಸ್ತಾಗಿ ಪಿಚ್ ರೆಡಿ ಮಾಡು. ಬ್ಯಾಟಿಂಗ್ ಆಡ್ತೀವಿ. ಯಾವುದು ಬದಲಾಗಿಲ್ಲ ಇಲ್ಲಿ. ಆಗ ಹೇಗಿತ್ತು ಈಗಲೂ ಹಾಗೇ ಇದೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ಮನೆನೇ ಬದಲಾಗಿದೆ. ಮನೆ ಬದಲಾಗಿರ್ಬೋದು, ತಾತನ ಪ್ರೀತಿ, ಮನೆಯವ್ರ ಕಾಳಜಿ, ಭಾರ್ಗವಿ ಅವ್ರು ಓಡೋದೋಳು ವಾಪಸ್ ಬಂದು ಅಂದಾಗ ನೀನೇ ನನ್ನನ್ನು ಕಳಿಸಿದ್ದು ಅಂತ ಸುಳ್ಳು ಹೇಳ್ದೆ. ಯಾರಿಗೂ ಹೇಳ್ದೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಹೋಗಿದ್ ನಿಜ ತಾನೇ? ಅವ್ರ ಭಾಷೆಯಲ್ಲಿ ಅದು ಓಡೋದೋಳು ಅಂತ ಇರಬಹುದು. ನೀನ್ ನನ್ನ ತಂಗಿ ಪಾಪಚ್ಚಿ, ನಿನ್ ಬಗ್ಗೆ ಯಾರೇ ಹಗುರವಾಗಿ ಮಾತಾಡಿದ್ರು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಸಹಿಸ್ಕೊಳ್ಳೋದಕ್ಕಾಗಲ್ವಾ? ನಿಂಗಿಲ್ಲಿ ಹೆಜ್ಜೆ ಹೆಜ್ಜೆಗೂ ಅವಮಾನ ಆಗ್ತಿದ್ರು, ಏನು ಮಾತಾಡದೆ ಸುಮ್ಮನೆ ಇದೆಯಲ್ಲೋ. ಮತ್ತದೇ ಡಿಸ್ಕಷನ್ ಬೇಡ ಪಾಪಚ್ಚಿ. ನಿನಗೆ ಗೊತ್ತು ತಾನೆ ನಾನು ಯಾರಿಗೋಸ್ಕರ ಇಲ್ಲಿದ್ದೀನಿ ಅಂತ. ಶ್ರೀರಾಮಣ್ಣ ನಿನಗೆ ಹೇಗೆ ಫ್ರೆಂಡೋ, ನನಗೂ ಹಾಗೆ ಅಣ್ಣ. ನಾನು ಇವತ್ತು ಈ ಮನೆಗೆ ಬಂದಿದ್ದೀನಿ ಅಂದರೆ ಅದು ಅವನಿಗೋಸ್ಕರ ಮಾತ್ರ. ಆದರೆ ಈ ಚುಚ್ಚು ಮಾತು, ಅವಮಾನ ಎಲ್ಲ ನೀನು ಅನುಭವಿಸೋ ಹಾಗೆ
ನನ್ಗೆ ಅನ್ಭವಿಸೋಕ್ಕಾಗಲ್ಲ ಅಣ್ಣ. ಓಹೋ ಅಣ್ಣ ತಂಗಿರ್ದಿಬ್ಬರದು ಕಾಂಪ್ರಮೈಸ್ ಎಲ್ಲ ಮುಗೀತಾ? ಅದೆಲ್ಲ ಬಿಡು. ನೋಡಂಜು, ನೀನ್ ಪಿ ಜಿಲಿ ಇರ್ಬೇಕು ಅಂತೆಲ್ಲ ಅನ್ಕೊಂಡಿರ್ಬೋದು, ಆದ್ರೆ ಅದು ಯಾವುದಕ್ಕೂ ಪರ್ಮಿಷನ್ ಇಲ್ಲ. ಒಂದೋ ನೀನ್ ಈ ಮನೇಲಿ ಇರ್ಬೇಕು, ಇಲ್ಲ ಅಂದ್ರೆ ಕಂಪ್ನಿ ಕೊಟ್ಟಿರೋ ಮನೇಲಿ ಅಶೋಕನ್ ಜೊತೆ ಇರ್ಬೇಕು. ನೀನ್ ಎಲ್ಲಿರ್ತೀಯ ಅಂತ ನೀನ್ ಡಿಸೈಡ್ ಮಾಡು. ನಿನ್ ಮನ್ಸಲ್ಲೇ ನನ್ಗೂ ಅಣ್ಣಂಗೂ ಎಷ್ಟು ದೊಡ್ಡ ಜಾಗ ಇರುವಾಗ ನಿನ್ ಮನೆ ಕೊಡೋದೆಲ್ಲ ಬೇಕಾ? ನನ್ಗೆ ನಿನ್ ವಿಶ್ವಾಸನೇ ಸಾಕು ಅಣ್ಣ, ಬೇರೇನು ಬೇಡ. ಏಯ್, ಏನೋ ಮಾತಾಡ್ತಾ ಇದ್ದಳು. ಅಂದ್ರೆ ಇವಳಿಗೆ ಮನೆ ಮಠ ಏನು ಬೇಡವಾ? ಶ್ರೀರಾಮಣ್ಣ, ನನ್ಗೇನ್ ಆಸೆ ಗೊತ್ತಾ? ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ಕಟ್ಕೋಬೇಕು. ನನ್ನಿಬ್ರು ಅಣ್ಣಂದ್ರ ಕೈಲಿ ಬೇಷ್ ಅಂತ ಅನ್ಸ್ಕೋಬೇಕು. ಇಲ್ಲೇ ಇದ್ರೆ ಈ ಲಕ್ಸುರಿ ಲೈಫ್ ಅಭ್ಯಾಸ ಆಗಿ ಅಚೀವ್ ಮಾಡಕ್ ಮನ್ಸೇ ಬರಲ್ಲ. ಎಲ್ಲ ಇದೆಯಲ್ಲ, ಮತ್ತೆ ಕಷ್ಟಪಡ್ಬೇಕು ಅನ್ಸುತ್ತೆ. ಅದಕ್ಕೆ ನಾನು ಪಿ ಜಿಲೇ ಇರ್ತೀನಿ. ನೋವೇ, ನೀನ್ ಪಿ ಜಿಲಿ ಯಾಕಿರ್ಬೇಕು? ಪ್ಲೀಸ್ ಅಣ್ಣ, ನನ್ ಕನ್ಸದು ಇಂಡಿಪೆಂಡೆಂಟ್ ಆಗಿ ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದೇ ನನ್ನ ಆಸೆ. ಬೇಡ ಅನ್ಬೇಡ. ಇಷ್ಟು ಚಿಕ್ಕ ವಯಸ್ಸಿಗೆ ಸಚ್ ಅ ವೈಸ್ ಥಾಟ್. ಪ್ರೌಡ್ ಆಫ್ ಯು ಅಂಜು. ಸರಿ, ನೀನ್ ಹೇಳ್ದಂಗೆ ಆಗ, ಆದ್ರೆ ಒಂದ್ ಕಂಡೀಷನ್. ಈ ಇಬ್ರು ಅಣ್ಣಂದ್ರನ್ನ ಬಿಟ್ಟು ಎಲ್ಲೂ ದೂರ ಹೋಗಲ್ಲ ಅಂತ ಮಾತು. ನನ್ನ ಪಾಡಿಗೆ ನನ್ನನ್ನು ಇರೋಕ್ ಬಿಡ್ತೀರಾ ಅಂದಮೇಲೆ ನಾನೇಗ್ ದೂರ ಹೋಗ್ಲಿ? ಇದು ಒಂದೇ ಮ್ಯಾಚು. ಅಕ್ಕ, ಅಡ್ಗೆ ಎಲ್ಲ ರೆಡಿ ಇದೆ. ರೆಡಿನಾ? ಹಾಗಾದ್ರೆ ನಾವು ರೆಡಿ ಬ್ಯಾಟಿಂಗ್ಗೆ. ಸಾಧನಾ, ಒಂದು ಕೆಲಸ ಮಾಡು. ಮೊದಲು ನೀನು ಅಶೋಕನ್ನ ಮತ್ತೆ ಆ ಚೋಟಿ ಚಾಂಪನ್ನ ಕರೆದ್ಬಿಡು. ಅವಳು ಯಾಕೋ ತುಂಬ ಸಂಕೋಚ ಪಟ್ಕೋತಾಳೆ. ಮೊದಲು ಅವರಿಬ್ರು ಟಾಸ್ಕ್ ಇದೆ, ಬ್ಯಾಟಿಂಗ್ ಆಡಲಿ, ಆಮೇಲೆ ನಾವೆಲ್ಲ ಜಾಯಿನ್ ಆಗ್ತೀವಿ. ಸರಿ, ಕರಿ. ಯಾಕೆ ಬಾರ್ಕೋ, ಯಾಕೆ ಹತ್ರ ಗುರೈಸ್ತಿದ್ಯಾ? ಅತಿಥಿ ಸತ್ಕಾರ ಚೆನ್ನಾಗಿ ಮಾಡ್ತೀಯಲ್ಲ, ವಂಶ ಪಾರಂಪರ್ಯವಾಗಿ ಬಂದಿರೋದು. ಅಲ್ಲ ಬಾರ್ಗು, ಈಗೇನಾಯ್ತು ಅಂತ? ಅವರಿಬ್ರು ದೊಡ್ಡ ಗೆಸ್ಟ್ಗಳು, ಅವರಿಬ್ರು ಬಂದ್ರು ಅಂತ ನಾವೆಲ್ಲ ಸೇರ್ಕೊಂಡು ಅತಿಥಿ ಸತ್ಕಾರ ಮಾಡ್ಬೇಕಾ? ಬಿಟ್ಟಿ ಕೂಳ್ ತಿನ್ನೋರ್ಗೆ ಈ ಮನೇಲಿ ರಾಜ ಮರ್ಯಾದೆ. ಹಾಂ, ಹಂಗೆ. ಅಲ್ಲ ಪಾರ್ಗು, ಒಂದು ಊಟ ತಿಂಡಿಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ ನೀನು. ಚೆ ಇಷ್ಟೊಂದು ಚೀಪಾಗಿ ಯೋಚನೆ ಮಾಡಬಾರ್ದು. ನಾಟ್ ಫೇರ್, ನಾಟ್ ಫೇರ್. ಚೀಪ್ ನಾನು? ನನಗೆ ಹೇಳೋದಕ್ಕೂ ಮುಂಚೆ ಈ ಮನೆಯಲ್ಲಿ ನಿನ್ನ ಸ್ಥಾನ ಏನು ಅಂತ ಒಂದ್ಸಲ ಯೋಚನೆ ಮಾಡು. ನಾನು ಮಾತಾಡ್ತಾ ಇರೋದು ಬರೀ ಊಟ ತಿಂಡಿ ವಿಷಯ ಅಲ್ಲ ವಿಶ್ವ. ನಿನಗೆ ಇದು ಚಿಕ್ಕದು ಅನ್ನಿಸ್ಬೋದು, ನಾಟ್ ಫಾರ್ ಮೀ. ಅಲ್ಲ ಬಾರ್ಗು, ಈಗ ಅಂಥದ್ದು ಏನಾಯ್ತು ಅದನ್ನಾದ್ರೂ ಹೇಳು. ಏನಾಯ್ತಾ? ಆಫೀಸ್ ಪ್ರಾಪರ್ಟಿ ಅನ್ನೋ ಹೆಸರಲ್ಲಿ ನಮ್ದೊಂದು ಮನೆನೇ ಆ ಭಿಕಾರಿಗೆ ಬರ್ಕೊಟ್ಟಿದ್ದಾರೆ. ಆ ಪ್ರಾಪರ್ಟಿ 6000 ಸ್ಕ್ವಯರ್ ಫೀಟ್ ವಿಶ್ವ. ಅಲ್ಲ ಬಾರ್ಗು, ಅಶೋಕ ಈಗ ನಮ್ಮ ಆಫೀಸ್ಗೆ CO ತಾನೆ? ಬಿಟ್ರೆ ನಿಮ್ಮಪ್ಪ ನಮ್ಮ ಮನೆಯ ದಾನಶೂರ ಕರ್ಣ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋ ಪ್ರತಿ ಒಂದು ಎಂಪ್ಲಾಯಿಗೂ ಒಂದೊಂದು ಮನೆ ಬರ್ಕೊಟ್ಬಿಡ್ತಾರೆ. ನಾವೇನಾದರೂ ಮಾಡಬೇಕು ಅಂತಂದ್ರೆ 100 ಪ್ರಶ್ನೆಗಳು. ಯಾಕೆ, ಏನು, ಏನ್ ಮಾಡ್ತಿದ್ದೀರಾ ಅಂತ. ಅದು ಅಲ್ಲದೆ
ಪರ್ಮಿಷನ್ ತಗೊಳ್ಳೋದಕ್ಕೆ ಆ ರಾಮನ ಮುಂದೆ ಹೋಗಿ ನಿಂತ್ಕೋಬೇಕು. ನಮ್ಮ ಹತ್ರ ಸಂಬಳ ತಗೊಳ್ಳೋ ಆ ಸೀತನ ಮನೇನ ರಾಮ ಹರಾಜಲ್ಲಿ ತಗೊಂಡಿದ್ದಾನೆ. ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ನಿಮ್ಮಪ್ಪ ಹೇಳ್ತಾರಲ್ಲ, ಯಾಕೆ ಈ ರೂಲು ಆ ರಾಮನ್ಗೆ ಇಲ್ವಾ? ನಿನಗೆ ಇದೆಲ್ಲ ಏನು ಅನ್ಸಲ್ಲ ಅಲ್ಲ? ಅನ್ಸುತ್ತೆ ಭಾರ್ಗು, ಅನ್ಸುತ್ತೆ. ಆದರೆ ಅನ್ಸಿದ್ರೆ ಏನು ಮಾಡೋಕ್ಕಾಗುತ್ತೆ? ಯಾವುದೇ ಕಾರಣಕ್ಕೂ ನನ್ನ ಮಗನ್ನ ನಿನ್ ಥರ ಅಂತೂ ಆಗೋದಕ್ಕೆ ಬಿಡಲ್ಲ. ಲವ್ಲಿ ಲೂಸರ್. ನನ್ನ ಮಗ ನನ್ನ ಥರ ಒಳ್ಳೆ ಪ್ಲೇಯರ್ ಆಗದೆ ಇರ್ಬೋದು, ಆದರೆ ನಿನ್ನ ಥರ ಮ್ಯಾಚ್ ಫಿಕ್ಸರ್ ಮಾತ್ರ ಆಗ್ಬಾರ್ದು. ತಾತ ನಾನು ಹೇಳಿದ್ನ ಫಾಲೋ ಮಾಡಿ ನೋಡಿ, ಎಷ್ಟು ಬೇಗ ಹುಷಾರಾಗ್ತೀರಾ ಅಂತ. ಅಯ್ಯೋ ನನ್ನ ಬಂಗಾರಿ, ಸಾಕ್ಬಿಡು, ನೀನು ಹೇಳಿದ್ಮೇಲೆ ಮುಗೀತು. ಅಯ್ಯೋ ಅಂಜಲಿ, ನೀನ್ ಯಾಕೆ ಕರ್ಕೊಂಬರೋದಕ್ಕೆ ಹೋದೆ? ನಾ ಬರ್ತಿದ್ನಲ್ಲ. ಭಾರ್ಗವಿ, ನಾನು ಎದ್ದೇಳೋ ಚಂದ ನೋಡಿ ಹೇಳ್ಬಿಟ್ಲು, ಇಲ್ಲಿಲ್ಲೇ ನಿಮಗೆ ನೋವಿದೆ ಅಂತ ಜಾಣೆ ಹೇಳು. ಅಲ್ವಾ ಮತ್ತೆ? ಯಾರ್ ತಂಗಿ ಹೇಳಿ? ಬುದ್ಧಿವಂತ ಅಣ್ಣನ ಬುದ್ಧಿವಂತ ತಂಗಿ. ಅಂಜಲಿ, ನೀನು ನಮ್ಮನೆಲ್ಲೇ ಇದ್ಬಿಡು, ಮಾವನ್ಗೂ ಜೊತೆ ಆಗತ್ತೆ. ಹಾಗೆ ಅವ್ರು ನಿನ್ನ ಹತ್ರ ಎಲ್ಲ ಕೇಳ್ಕೊಂಡು ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಅವಳೆಲ್ಲಿಗೆ ಹೋಗ್ತಾಳೆ? ಇವಳು ಇಲ್ಲೇ ಇರ್ತಾಳೆ. ಏನ್ ಮಾವಯ್ಯ, ಅವಳಿಗೆ ಕ್ಲಿನಿಕ್ ಓಪನ್ ಮಾಡ್ಕೊಡ್ಬೇಕು ಅಂತ ಆಲ್ರೆಡಿ ಯೋಚನೆ ಮಾಡ್ಬಿಟ್ಟಿದ್ದೀರಾ ಹೇಗೆ? ಅಪ್ಪು, ನೀನ್ ಬಿಲ್ಡಿಂಗ್ ಕೊಂಡ್ಕೊಂಡ್ಬಿಟ್ಯಾ? ಕೊಂಡ್ಕೊಂಡಿದ್ರು ಆಶ್ಚರ್ಯ ಪಡೋ ಅಂತದ್ದೇನೂ ಇಲ್ಲ. ಚಿಕ್ಕಿ, ಆಕ್ಚುಲಿ ನೈಸ್ ಐಡಿಯಾ. ಐಲ್ ಥಿಂಕ್ ಅಬೌಟ್ ಇಟ್. ಅದನ್ನೆಲ್ಲ ಆಮೇಲೆ ಮಾಡುವಂತೆ, ಮೊದಲು ಬಂದು ಕೂತ್ಕೋ. ಓಕೆ.